ರೈತರ ಜೊತೆ ಆಗ್ರೋ ಮಾರಾಟಗಾರರ ಚೆಲ್ಲಾಟ. ರಾಜಾರೋಷವಾಗಿ ನಿಷೇಧಿತ ಕೀಟನಾಶಕಗಳ ಮಾರಾಟ. ಎಚ್ಚರ ರೈತರೇ ಎಚ್ಚರ. ಸಾರ್ವಜನಿಕ ಅರ್ಜಿ ವಿಲೇವಾರಿಯಲ್ಲಿ ನಿರ್ಲಕ್ಷ್ಯ. ಅಧಿಕಾರಿಗಳ ಕಳ್ಳಾಟ ಕಂಡ ಲೋಕಾಯುಕ್ತ ಎಸ್ಪಿ ಸೇವೆಯಿಂದ ಅಮಾನತುಗೊಳಿಸಲು ಖಡಕ್ ಸೂಚನೆ. ಕಾಮಗಾರಿ ಮಾಡದೆ ಬಿಲ್ ಪಾವತಿ ಆರೋಪ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ರೈತರಿಂದ ತನಿಖೆಗೆ ಒತ್ತಾಯ. 2024-25ನೇ ಸಾಲಿನ ವಕೀಲರ ಸಂಘದ ಚುನಾವಣೆ. 35 ಸ್ಥಾನಗಳಿಗೆ ಪೈಪೋಟಿ. ತೀವ್ರ ಕುತೂಹಲ ಮೂಡಿಸಿದ ಫಲಿತಾಂಶ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತರಾವರಿ ಹೂ, ಹಣ್ಣು, ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಆಗ್ರೋ ಮಳಿಗೆಗಳ ಮಾರಾಟಗಾರರು ಕಾನೂನು ಬಾಹಿರ ಕೀಟನಾಶಕಗಳ ಮದ್ದನ್ನು ರೈತರಿಗೆ ನೀಡಿ ಪ್ರಯೋಗಕ್ಕೆ ಮುಂದಾಗಿ ರೈತರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಸಾಕು ಫಲ ಪುಷ್ಪ ಗಿರಿಧಾಮಗಳ ನಾಡು, ಪಂಚ ನದಿಗಳ ಬೀಡು ಎಂದೇ ಖ್ಯಾತಿಯಾಗಿರುವ ಜಿಲ್ಲೆ ಅದು ನಮ್ಮ ಚಿಕ್ಕಬಳ್ಳಾಪುರ. ಅದರಲ್ಲಿ ತೋಟಗಾರಿಕೆ ಕೃಷಿಯನ್ನೇ ಅವಲಂಬಿತವಾಗಿರುವ ನಮ್ಮ ರೈತರು ತರಹೇವಾರಿ ತರಕಾರಿ ಹೂ ಹಣ್ಣುಗಳನ್ನು ಬೆಳೆದು ದೇಶ ವಿದೇಶಗಳಿಗೆ ರಫ್ತು ಮಾಡ್ತಾರೆ. ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಆಗ್ರೋ ಕಂಪನಿಗಳು ಕೀಟನಾಶಕಗಳ ಸಿಂಪಡಣೆಗೆ ನೂರಾರು ಕಂಪನಿಗಳ ಮದ್ದುಗಳನ್ನು ಆಗ್ರೋ ಟ್ರೇಡರ್ಸ್ನಲ್ಲಿ ಮಾರಾಟ ಮಾಡ್ತಾರೆ. ಆದರೆ ಆಗ್ರೋ ಟ್ರೇಡರ್ಸ್ ಮಾಲೀಕರು ಮಾತ್ರ ಕಾನೂನು ಬಾಹಿರ ಇರುವಂತಹ ಕೀಟನಾಶಕ ಮದ್ದುಗಳನ್ನು ರೈತರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವು ಕೀಟನಾಶಕಗಳ ಮದ್ದು ಬೆಳೆಗಳಿಗೆ ಪೂರಕವಾಗಿದ್ದರೆ ಇನ್ನು ಕೆಲವು ಬೆಳೆಗಳನ್ನೇ ನಾಶ ಮಾಡ್ತಾ ಇವೆ. ಇದರಿಂದ ಅದೆಷ್ಟೋ ರೈತರು ಇಂತಹ ಕೀಟನಾಶಕಗಳ ಮದ್ದು ಸಿಂಪಡಣೆ ಮಾಡಿ ಕೈಗೆ ಬಂದ ಬೆಳೆ ನಷ್ಟವಾಗಿ ಲಕ್ಷಾಂತರ ರೂಪಾಯಿ ನಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇರ್ಬೋದು, ಯಾರು ನಾವು ನಿಷ್ಠೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಮ್ಮ ರೈತರಿಗೆ ಕಳಪೆ ಮದ್ದುಗಳು, ಕಳಪೆ ಬೇಸಾಯಗಳು ಸರ್ಕಾರದಿಂದ ಏನೇನೋ ಒಂಚೂರು ಸವಲತ್ತು ಇದ್ರಾಗ್ಬಿಟ್ಟಿದೆ. ಕೊಟ್ಟಿದ್ದಾವೆ ಏನಕ್ಕೂ ಕೆಲಸಕ್ಕೆ ಬರಲ್ಲವು. ಅದರಲ್ಲಿ ಈಗ ಈ ಬೇಸಾಯ ಅಂಗಡಿಗಳಾಗ, ಮದ್ದು ಅಂಗಡಿಗಳಾಗ ಎಲ್ಲನೂ ಡೂಪ್ಲಿಕೇಟ್ ಬಂದುಬಿಟ್ಟವೆ. ಒಂದು ಅಸಲಿ ಇದ್ದರೆ 4 ಡೂಪ್ಲಿಕೇಟ್ ಬರ್ತೈತೆ. ನಾವೇನೋ ಮಾತಾಡೋಕೆ ಹೋದರೆ ಅವರು ನಾವು ದುಡ್ಡು ಮೊದಲೇ ಕೊಟ್ಟಿರ್ತೀವಿ, ಬಿಲ್ ಬೇರೆ ಆಗ್ತಾಯಿಲ್ಲ. ನಾವು 100 ಸರ್ತಿ ಹೇಳಿದ್ವಿ ಅಧಿಕಾರಿಗಳಿಗೆ, ಯಾರನ್ನು ಬಿಲ್ ಹಾಕ್ಸೋಕ್ಕೆ ಅವಕಾಶ ಕೊಡಲಿಲ್ಲ. ಇದು ನಮ್ಮ ದಿಬ್ಬರ ಹತ್ರ ಒಂದು ತೋಟ ಆಯಿತು, ಶಿಲ್ಗಡದ ಒಂದು ತೋಟ ಆಯಿತು, ಕೇಳೋಗೋಸ್ಕರ ಮಾರಿ ಗಲಾಟ್ಲತ್ತೈತೆ. ಅದರಿಂದ ಈಗ ಸರ್ಕಾರದವರು ಸ್ವಲ್ಪ ಎಚ್ಚೆತ್ಕೊಂಡು ನಮಗೆ ಒಳ್ಳೆ ಬೇಸಾಯ, ಒಳ್ಳೆ ಮದ್ದುಗಳು ಕೊಡ್ತೇ ಹೋದರೆ ರೈತರು ಯಾವ ಕಾರಣದಲ್ಲೂ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಭಾರಿ ತೊಂದರೆ ಆಗ್ತೈತೆ. ಸರ್ಕಾರದವ್ರಿಗೂ 2 ಸರ್ತಿ ನಾವು ರಿಪೋರ್ಟ್ ಮಾಡಿ ನೋಡಿದ್ವಿ, ಅವ್ರನ್ನ ಯಾರೂ ಗಮನಿಸ್ಕೊತಾ ಇಲ್ಲ. ರೈತರಿಗೆ ನೀವೇನೋ ಸಹಾಯ ಮಾಡಿದ್ರೆ ನಾವು ದಂಗೆ ಎದ್ದು ಬರಬೇಕಾಗ್ತೈತೆ. ಅದೇ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ನಮ್ಮ ರೈತರಿಗೆ ಒಳ್ಳೆ ಔಷಧಿ ಕೊಡಿ. ಆಮೇಲೆ ಬಿಲ್ ಕೊಡ್ತಾಯಿಲ್ಲ, ಕೇಳೋಕ್ಕೂ ನಮಗೆ ಒಂಥರ ಮುಜುಗರ ಆಗ್ತೈತೆ. 24 ಗಂಟೆ ಕೇಳ್ತಾ ಇದ್ದರೆ ಯಾರೂ ಮರ್ಯಾದೆ ಕೊಡೋಲ್ಲ. ಔಷಧಿಗಳಲ್ಲಿ ಭಾರಿ ಡೂಪ್ಲಿಕೇಟ್ ಆಗೈತೆ. ಅದರಿಂದ ಒಳ್ಳೆ ಔಷಧಿ ಕೊಡೋದಕ್ಕೆ ನೀವು ಸರ್ಕಾರದವರು ಗಮನ ಕೊಡಬೇಕು. ಇಲ್ಲದೆ ಹೋದರೆ ಮುಂದಿನ ಹೋರಾಟ ನಾವು ನಡೆಸಬೇಕಾಗ್ತೈತೆ. ಈಗ ನಾವು ನಂಬಿಕೆ ಮೇಲೆ ತಗೊಂಡು ಹೋಗ್ತೀವಿ. ಅವ್ರು ಏನು ಕೊಟ್ಟಿರ್ತಾರೆ ಏನು ಗೊತ್ತಾಯ್ತು. ನಾವು ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಟ್ಟು ತಗೊಂಡು ಹೋಗ್ತೀವಿ, ಅಮೌಂಟ್ ಕೊಟ್ಟು ತಗೊಂಡು ಹೋಗಿರ್ತೀವಿ. ಆ ಔಷಧಿ ಹೊಡೆದ್ರೆ ಇಲ್ಲ ಒಂದು ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ನಾವು ನೀವು ಕೇಳೋಕೆ ಹೋದರೆ ನೀವು ಕೇಳಿದ್ರೆ ನಾವು ಕೊಟ್ಟು ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಅದರಿಂದ ಔಷಧಿಗಳೆಲ್ಲ ಡೂಪ್ಲಿಕೇಟ್ ಬರ್ತಾಯಿತ್ತು. ಈಗ ಒರಿಜಿನಲ್ ಔಷಧಿ ಎಲ್ಲ ಹೋಗ್ಬಿಡ್ತಾವೆ. ಒಂದು ಒರಿಜಿನಲ್ ಇದ್ದರೆ 4 ಬರ್ತೈತೆ ಡೂಪ್ಲಿಕೇಟ್. ಅದರಿಂದ ಆ ಡೂಪ್ಲಿಕೇಟ್ ಬರೋವೆಲ್ಲ ಸರ್ಕಾರದ ಗಮನ ತಗೊಂಡು ಅದನ್ನು ಸೀಸ್ ಮಾಡಬೇಕು. ಒಳ್ಳೆ ಔಷಧಿ ಕೊಡೋಂಗೆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಹೌದು, ಅದು ಒಂದು ದೊಡ್ಡ ದಂಧೆ ಆಗ್ಬಿಟ್ಟೈತೆ ಈಗ. ಅದೇ ಹೇಳಿದ್ನಲ್ಲ, ಒಬ್ಬನು ಅಸಲಿ ಮಾಡ್ತಾಯಿದ್ರೆ 4 ಜನ ಜೊತೆಯಲ್ಲಿ ಇರ್ತಾರೆ ಅವರೆಲ್ಲ. ಅವೆಲ್ಲ ಕಡಿವಾಣ ಹಾಕ್ಬಿಟ್ಟು ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ನೂರಾರು ಆಗ್ರೋ ಟ್ರೇಡರ್ಸ್ ಅಂಗಡಿಗಳು ತಲೆ ಎತ್ತಿದ್ದು ಅದರಲ್ಲಿ ಕಾನೂನಿಗೆ ಒಳಪಡುವ ಕೀಟನಾಶಕಗಳ ಮದ್ದನ್ನು ಮಾತ್ರ ಮಾರಾಟ ಮಾಡಬೇಕೆಂದು ಕೃಷಿ ಇಲಾಖೆಯ ಆದೇಶ ಇದೆ. ಆದರೆ ಆಗ್ರೋ ಟ್ರೇಡರ್ಸ್ ಮಾಲೀಕರು ಮಾತ್ರ ಕಾನೂನು ಬಾಹಿರ ಇರುವಂತಹ ಕೀಟನಾಶಕಗಳ ಮದ್ದನ್ನು ಮಾರಾಟ ಮಾಡಿ ಕಳ್ಳಾಟ ಆಡ್ತಾ ಇದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಹಲವು ಅಂಗಡಿಗಳಿಗೆ ದಾಳಿ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಬಾಹಿರ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ದ 8 ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ 5 ಪ್ರಕರಣಗಳು ಈಗಾಗಲೇ ಕಾನೂನು ಮೆಟ್ಟಿಲೇರಿದೆ. ವಿಜ್ಞಾನಿಗಳು ಅನುಮತಿ ನೀಡಿರುವ ಕೀಟನಾಶಕಗಳ ಮದ್ದನ್ನು ಮಾತ್ರ ರೈತರು ಉಪಯೋಗಿಸಿಕೊಳ್ಳಬೇಕು. ಆದರೆ ಇಂದು ಅಂಗಡಿಗಳಲ್ಲಿ ಬಯೋ ಹೆಸರಿನಲ್ಲಿ ಬೇರೆ ಬೇರೆ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಬಳಸದಂತೆ ಕೃಷಿ ಇಲಾಖೆ ಹಲವು ರೈತರ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ರೂ ರೈತರಿಗೆ ಮನವರಿಕೆಯಾಗ್ತಾ ಇಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬಾಲಾಜಿ ಆಗ್ರೋ ಟ್ರೇಡರ್ಸ್ ಮಾಲೀಕರು ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಾ ಇದ್ದು ಅಧಿಕಾರಿಗಳು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕೀಟನಾಶಕ ಮದ್ದುಗಳನ್ನು ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿತ್ತು.
ಇನ್ನು ರೈತರೊಬ್ಬರು ದಿಬ್ಬೂರು ಆಗ್ರೋ ಟ್ರೇಡರ್ಸ್ ಅಂಗಡಿ ಮಾಲೀಕ ಕಳಪೆ ಕೀಟನಾಶಕ ಮದ್ದು ಮಾರಾಟ ಮಾಡಿದ್ರಿಂದಾಗಿ ಲಕ್ಷಾಂತರ ರೂಪಾಯಿಯ ಬೆಳೆಗಳನ್ನು ಕಳೆದುಕೊಂಡಿದ್ದ ರೈತರು ಜೊತೆಗೆ ರೈತರಿಗೆ ಅಧಿಕೃತ ಬಿಲ್ಗಳನ್ನು ನೀಡದೆ ಯಾಮಾರಿಸಿ ಎಸ್ಟಿಮೇಟ್ ಬಿಲ್ಗಳನ್ನು ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೋದಾಗಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಎಚ್ಚರಿಕೆ ನೀಡಿದ್ದಾರೆ. ರೆಕಮೆಂಡೆಡ್ ಡೋಸಸ್ ಇದೆ ಮತ್ತು ಅವ್ರು ಹೊಡಿತಿರೋದೆಷ್ಟು, ನೀವು ಯಾವ ರೀತಿ ರೈತರಿಗೆ ರೆಕಮೆಂಡ್ ಮಾಡಬೇಕು ಅಂತ ಒಂದು ಡೀಲರ್ಸ್ಗೆ ನಾವು ಟ್ರೈನಿಂಗ್, ಒಂದು ಫಸ್ಟ್ ಸ್ಟೇಜ್ ಅಂತ ಅಂದ್ಬಿಟ್ಟು ಡೀಲರ್ಸ್ಗೆ ಟ್ರೈನಿಂಗನ್ನು ಎಲ್ಲ ತಾಲೂಕಲ್ಲಿ ಕೊಟ್ಟಿದ್ದೀವಿ. ಮುಂದುವರೆದಿದ್ದ ಭಾಗ ನೆಕ್ಸ್ಟು ರೈತರಿಗೆ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಯಾರ್ಯಾರು ಒಂದು ಹೋಬಳಿ ಮಟ್ಟದಲ್ಲಿ ನಾವು ಕೃಷಿ ಇಲಾಖೆ ತೋಟಗಾರಿಕೆಯವ್ರಿಗೂ ಇನ್ವಾಲ್ವ್ ಮಾಡಿಕೊಂಡು KVK ಸೈಂಟಿಸ್ಟ್ ಜೊತೆ ಹೋಬಳಿ ಮಟ್ಟದಲ್ಲಿ ಟ್ರೈನಿಂಗ್ಸ್ನ ನಡೆಸ್ತಾ ಇದ್ದೀವಿ. ಕೆಲವು 2-3 ತಾಲೂಕಲ್ಲಿ ಆಲ್ರೆಡಿ ಟ್ರೈನಿಂಗ್ ಆಗಿದೆ ಹೋಬ್ಳೀಸಲ್ಲಿ, ಇನ್ನೂ ಕೆಲವು ಹೋಬ್ಳೀಸಲ್ಲಿದೆ. ಟ್ರೈನಿಂಗನ್ನು ನಾವು ಮುಂದುವರಿಸಿದ್ದೀವಿ, ಅದೊಂದು ಡ್ರೈವ್ ಮೂಲಕ ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು. ಇದಲ್ಲದೆ ನಾವು ಆ್ಯಸ್ ಇನ್ಸೆಕ್ಟಿಸೈಡ್ ಇನ್ಸ್ಪೆಕ್ಟರ್ಸ್ ನಾವೇ ಲೈಸೆನ್ಸ್ ನಾವೊಂದು ಡ್ರೈವ್ ಮೂಲಕ ಎಲ್ಲ ಚಿಕ್ಕಬಳ್ಳಾಪುರ ಆಗಲಿ ಬೇರೆ ಎಲ್ಲ ತಾಲೂಕ್ಸಲ್ಲಿ ನಮ್ಮ ವಿಜಿಲೆನ್ಸ್ AD ಏನು ಇದ್ದಾರೆ ಅವ್ರ ಮೂಲಕ ಒಂದು ಏನು ವಿಸಿಟ್ ಮಾಡಿಸಿ ಯಾವ್ಯಾವುದು ಪೆಸ್ಟಿಸೈಡ್ಸ್ ಇಟ್ಕೊಂಡಿದ್ದಾರೆ, ಫಸ್ಟು ನಾವು ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೋ ಇಲ್ವೋ ಅವ್ರು ಏನು ಕೀಟನಾಶಕ ಇಟ್ಕೊಂಡಿದ್ದಾರೆ ಅದು ಇನ್ಸೆಕ್ಟಿಸೈಡ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದೆಯೋ ಇಲ್ವೋ. ಆಮೇಲೆ ಬಯೋಸ್ಟಿಮ್ಯುಲೆಂಟ್ ಅಂತಲೂ ಬರ್ತಿದೆ, ಅಂದರೆ ನಾವು ಇದು ಸೂಡೋ ಬಯೋಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಬಯೋಸ್ಟಿಮ್ಯುಲೆಂಟಲ್ಲಿ ಅವರು ಕೆಮಿಕಲ್ಸ್ ಮಿಕ್ಸ್ ಮಾಡಿರಬಾರ್ದು, ಅದನ್ನು ಕೂಡ ನಾವು ಬಯೋಸ್ಟಿಮ್ಯುಲೆಂಟ್ ಅಂತ ಹೆಸರಲ್ಲಿ ಅವರು ಬೇರೆ ಇನ್ಸೆಕ್ಟಿಸೈಡ್ಸೇ ಮಾರಾಟ ಮಾಡ್ತಿರ್ತಾರೆ. ಇಂಥದ್ದು ನಾವು ಅನ್ರಿಜಿಸ್ಟರ್ಡ್ ಕೆಮಿಕಲ್ಸ್, ಇದರಲ್ಲಿ ನಾವು ಸುಮಾರು ಈಗಾಗಲೇ 8 ಅನ್ರಿಜಿಸ್ಟರ್ಡ್ ಕೆಮಿಕಲ್ಸ್ ಸಿಕ್ಕಿದೆ. ಇದನ್ನು ನಾವು ಕೇಸ್ ಕೂಡ ಬುಕ್ ಮಾಡಿದ್ದೀವಿ. ಇದರಲ್ಲಿ ಬಯೋಸ್ಟಿಮ್ಯುಲೆಂಟ್ಸ್ 12 ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಅವರೇನು ಡಿಕ್ಲೇರ್ ಮಾಡ್ಕೊಂಡಿದ್ರು, ಅದಕ್ಕೂ ಕೂಡ ನಾವು ಸ್ಯಾಂಪಲ್ಸನ್ನು ಡ್ರಾ ಮಾಡಿ ಲ್ಯಾಬಿಗೆ ಕಳಿಸ್ಕೊಟ್ಟಿದ್ದೀವಿ. ಈ ಸ್ಯಾಂಪಲ್ ಅನಾಲಿಸಿಸಲ್ಲಿ 4 ಬಂದಿದೆ, ಅದು ಕೆಮಿಕಲ್ ಲೇಸ್ಡ್ ಅಂತ ಬಂದಿದೆ, ಅವ್ರಿಗೆ ಕೇಸನ್ನು ಬುಕ್ ಮಾಡ್ತಿದ್ದೀವಿ. ಈ ರೀತಿ ಫಾರ್ ಎಕ್ಸಾಂಪಲ್ ಈಗ PSP ಆಕ್ಟಿವೇಟೆಡ್ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಲಾಂಗ್ ಚೈನ್ ಇದು ಅನ್ರಿಜಿಸ್ಟರ್ಡು, ನೀಮ್ ಸೀಡ್ ಆಯಿಲ್ ಅಂತ ಅನ್ರಿಜಿಸ್ಟರ್ಡ್ ಕೆಮಿಕಲ್ಸ್ ಬೇರೆದನ್ನು ಮಿಕ್ಸ್ ಮಾಡಿ ಇವರು ಇನ್ಸೆಕ್ಟಿಸೈಡ್ನ ಮಾಡ್ತಿದ್ದಾರೆ. ಬ್ಯಾಟಿನ್ಯಾಶ್, ಮೆಟರೈಸಿಯಮ್, ಫೋಲ್ಡ್, ಆಮೇಲೆ ಬಯೋಸ್ಟಿಮ್ಯುಲೆಂಟ್ ಅಂತ ಫ್ಲವರ್ ಬೂಸ್ಟ್, ಎಕ್ಸಾನು, ಈ ಥರ ಡ್ರ್ಯಾಗನ್ನು, ಆಮೇಲೆ ಕೋಬ್ರಾ ಅಂತ ಎಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಬಯೋಸ್ಟಿಮ್ಯುಲೆಂಟ್ಸ್ನ ಮಾರಾಟ ಮಾಡ್ತಿದ್ದಾರೆ. ಇದಕ್ಕೂ ನಾವು ಕಡಿವಾಣ ಹಾಕ್ತಿದ್ದೀವಿ. ಇನ್ನೂ ಕೂಡ ನಾವು ಒಂದು ಡ್ರೈವ್ ಮೂಲಕ ಎಲ್ಲ ಅಂಗಡಿಗಳಿಗೆ ಈ ಥರ ಮೊನ್ನೆನೂ ಕೂಡ ಬಾಲಾಜಿ ಅಗ್ರೋ ಟ್ರೇಡರ್ಸ್ ಅಂತ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರಲ್ಲಿ ಒಂದು ಕಾರಲ್ಲಿ ಅಂಗಡಿ ಮುಂದೆ ಮಾರಾಟ ಮಾಡ್ತಿದ್ರು. ಇದೊಂದು ಕೆಮಿಕಲನ್ನು ಕೂಡ ಬಯೋಸ್ಟಿಮ್ಯುಲೆಂಟ್ ಅಂತ ಅಂದ್ಬಿಟ್ಟು ಮಾರಾಟ ಮಾಡ್ತಿದ್ರು. ನಾವು ಇದನ್ನು ಸ್ಯಾಂಪಲ್ ಡ್ರಾ ಮಾಡಿ ಕಳಿಸಿದ್ದೀವಿ. ಇದು ಮೆಟೀರಿಯಲನ್ನು ಕೋರ್ಟ್ ಪರ್ಮಿಷನ್ ತೊಗೊಂಡು ಕಸ್ಟಡಿಗೆ ತೊಗೊಂಡ್ಬಿಟ್ಟು ಅನ್ರಿಜಿಸ್ಟರ್ಡ್ ಇರೋದ್ರಿಂದ ನಾವು ಇದು ಕೂಡ ಕೇಸನ್ನು ಬುಕ್ ಮಾಡಿದ್ದೀವಿ. ಇದೇ ರೀತಿ ನಾವು ಹಲವಾರು ಕೇಸಸನ್ನು ಬುಕ್ ಮಾಡ್ತಿದ್ದೀವಿ. ಆಮೇಲೆ ಏನು ರೈತರಿಗೆ ಬಿಲ್ ಕೊಡೋದಿಲ್ಲ ಹೋದಾಗ ಇನ್ಸೆಕ್ಟಿಸೈಡ್ಸ್ ಪರ್ಚೇಸ್ ಮಾಡಿದಾಗ ಅಂತ ಕಂಪ್ಲೇಂಟ್ಸ್ ಇದ್ದು, ಅದಕ್ಕೂ ಕೂಡ ನಾವು ಇನ್ಸಿಸ್ಟ್ ಮಾಡಿ ಕಂಪಲ್ಸರಿ ಬಿಲ್ಲನ್ನು ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಗೊಬ್ಬರದ ಅಂಗಡಿಯವ್ರಿಗೆ. ಮೊನ್ನೆನೂ ಕೂಡ ನಾವು ಸಾಥಿ ಪೋರ್ಟಲ್ ಟ್ರೈನಿಂಗ್ ಇದ್ದಾಗ ಆ ಟ್ರೈನಿಂಗಲ್ಲೂ ಎಲ್ಲ ಡೀಲರ್ಸ್ಗೆ ಕರೆದುಬಿಟ್ಟು ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದನ್ನು ಯಾರು ವೈಲೇಟ್ ಮಾಡ್ತಾರೆ, ರೈತರು ಹೋದರೆ ಬಿಲ್ ಕೊಡ್ದಲ್ಲೇ ಬರೀ ಒಂದು ಚೀಟಿಯಲ್ಲಿ ಎಸ್ಟಿಮೇಟ್ ಥರ ಬರ್ಕೊಡ್ತಾರೆ, ಅವ್ರ ಮೇಲೆ ನಾವು ಕಠಿಣ ಕ್ರಮವನ್ನು ತಗೊಳ್ತೀವಿ. ಆಮೇಲೆ ರೈತರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಯಾವುದೇ ಅಂಗಡಿಗೆ ಹೋಗಿ ಕೆಮಿಕಲ್ಸ್ ನೀವು ಕೀಟನಾಶಕಗಳು ಪರ್ಚೇಸ್ ಮಾಡಿದಾಗ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಬೆಳೆಗೆ ಏನು ಅದು ಸಿಂಪ್ಟಮ್ಸ್ ಇದೆ, ಏನು ಹುಳ ಬಿದ್ದಿದೆಯಾ ಅಥವಾ ಏನಾದರೂ ರೋಗ ಇದ್ದರೆ ಅದು ಕನ್ಸರ್ನ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ದ ಬೆಳೆಗಳಿದ್ದರೆ ಅಲ್ಲಿ ಹೋಗ್ಬಿಟ್ಟು ತೋಟಗಾರಿಕೆ ಅಧಿಕಾರಿಗಳು ಕೇಳಿದ್ರೆ ಅವರು ರೆಕಮೆಂಡ್ ಮಾಡ್ತಾರೆ, ಈ ಥರ ಇದು ರೋಗ ಇದೆ ಅಥವಾ ಇದ್ರ ಮೇಲೆ ಈ ಥರ ಕೀಟ ಇದೆ, ಇದಕ್ಕೆ ಯಾವ ಔಷಧಿಯನ್ನು ಹೊಡಿಬೇಕು, ಎಷ್ಟು ಡೋಸಸನ್ನು ಹೊಡಿಬೇಕು, ಎಷ್ಟು ಅದು ಕ್ವಾಂಟಿಟಿನ ನೀವು ಮಿಕ್ಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ದಯವಿಟ್ಟು ರೈತರು ಅದನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಕೃಷಿ ಇಲಾಖೆ ತಂದರೆ ಅಧಿಕಾರಿಗಳ ಹತ್ರ ತಾವು ಯಾವ್ದು ಸ್ಪ್ರೇ ಮಾಡಬೇಕು ಅಂತ ಕೇಳಿಕೊಂಡು ಅವ್ರು ರೆಕಮೆಂಡ್ ಮಾಡೋದನ್ನು ಹೋಗಿ ಪರ್ಚೇಸ್ ಮಾಡಿ ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ತಾವೇನೇ ಖುದ್ದಾಗಿ ಡಿಸಿಷನ್ ತೊಗೊಂಡು ಆ ಥರ ಮಾಡಬೇಡಿ ಅಂತ ನಿಮಗೆಲ್ಲರಿಗೂ ನಾನು ಕೇಳ್ಕೊಂಡು. ಒಟ್ಟಾರೆ ರೈತನ ಕಷ್ಟವನ್ನು ಹೇಳೋದು ಸುಲಭ, ಆದರೆ ಅನುಭವಿಸೋದು ಕಷ್ಟ. ರೈತನ ಬದುಕು ಇಂದಿಗೂ ಒಂದು ನಂಬಿಕೆ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲ್ಲ. ಅದೇ ನಂಬಿಕೆ ಮೇಲೆ ತಾನು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆಗಳ ಮೇಲೆ ಹಾಕ್ತಾರೆ. ಅದನ್ನು ಕೆಲ ದನ ಪಿಶಾಚಿಗಳು ದುರ್ಬಳಕೆ ಮಾಡಿಕೊಂಡು ರೈತರ ಬದುಕನ್ನು ಕಣ್ಣೀರಿನಲ್ಲಿ ಮುಳುಗಿಸ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ಜೊತೆ ಈ ರೀತಿಯಲ್ಲಿ ಚೆಲ್ಲಾಟವಾಡುವ ಇಂತಹ ಆಗ್ರೋ ಕಂಪನಿಗಳ ವಿರುದ್ಧ
ಕಠಿಣ ಕಾನೂನು ಕ್ರಮ ಜರುಗಿಸಿ ರೈತ ಸ್ನೇಹಿ ಅಧಿಕಾರಿಗಳಾಗ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಸಾರ್ವಜನಿಕ ಅರ್ಜಿ ವಿಲೇವಾರಿ ಮಾಡಲು ಅನಗತ್ಯವಾಗಿ ನಿರ್ಲಕ್ಷ್ಯ ವಹಿಸಿದ್ದು, ಕೂಡಲೇ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಹಿರಿಯ ಅಧಿಕಾರಿಗಳಿಗೆ ಶಿಫಾರಸು ಮಾಡಬೇಕೆಂದು ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ SP ಆಂಟನಿ ತಹಶೀಲ್ದಾರ್ಗೆ ಸೂಚನೆ ನೀಡಿದರು. ಶಿಡ್ಡಘಟ್ಟ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಮತ್ತು ಅಹವಾಲು ಸ್ವೀಕಾರ ಸಭೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ SP ಆಂಟನಿ ಮಾತನಾಡಿದ್ದಾರೆ. ಬಶೆಟ್ಟಹಳ್ಳಿ ಹೋಬಳಿಯ ವ್ಯಕ್ತಿ ಒಬ್ಬರ ಅರ್ಜಿಯನ್ನ ವಿಲೇವಾರಿ ಮಾಡಲು ಕಳೆದ 4 ತಿಂಗಳಿನಿಂದ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮದ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿರುವುದು ಸ್ಪಷ್ಟವಾಗಿ ಕಂಡುಬಂದಿದ್ದು, ಕೂಡಲೇ ಇವರಿಬ್ಬರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಅವರಿಗೆ ಸೂಚಿಸಿದ್ದಾರೆ. ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರು ಅವರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕು. ಸಾರ್ವಜನಿಕರ ಸಮಸ್ಯೆಗಳನ್ನು ಎತ್ತಿಕೊಂಡು ಬರುವ ನಾಗರಿಕರೊಂದಿಗೆ ಉತ್ತಮವಾಗಿ ವ್ಯವಹರಿಸಿ ಅವರಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಪರಿಹಾರ ಒದಗಿಸಲು ಸಾಧ್ಯವಾಗದಿದ್ದರೆ ಮುಂದೆ ಅವರು ಏನು ಮಾಡಬೇಕೆಂದು ಸೂಕ್ತ ರೀತಿ ಮಾರ್ಗದರ್ಶನ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಅರ್ಜಿಗಳಲ್ಲಿ ಕಂದಾಯ ಇಲಾಖೆಯಿಂದನೇ ನಮಗೆ ಒಂದು 27 ಅರ್ಜಿಗಳು ಬಂದಿದ್ದಾವೆ. ಮತ್ತು ಭೂಮಾಪನ ಇಲಾಖೆ ಅಲ್ಲಿಂದ ಒಂದು 4 ಅರ್ಜಿಗಳು ಅವರದ್ದಕ್ಕೆ ಸಂಬಂಧಪಟ್ಟದ್ದು, ಆರೋಗ್ಯ ಇಲಾಖೆದು 1, ಆಮೇಲೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ 2, ಆಮೇಲೆ ನಮ್ಮ ತಾಲೂಕಾ ಪಂಚಾಯತ್ ಆಫೀಸಿಗೆ ಸಂಬಂಧಪಟ್ಟಂತ ಅಂದ್ರೆ PDOಗಳಾಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಅವರ ವ್ಯಾಪ್ತಿಗೆ 6 ಅರ್ಜಿಗಳು ಹಾಗೂ ನಗರಸಭೆಗೆ 3 ಅರ್ಜಿಗಳು, ಒಟ್ಟಿನಲ್ಲಿ 43 ಅರ್ಜಿಗಳು ಬಂದಿದ್ದಾವೆ. ಅದೇ ರೀತಿ ಇನ್ನೂ ಸುಮಾರು ಅರ್ಜಿಗಳನ್ನ ಇಲ್ಲಿಯೇ ಪರಿಹಾರ ಮಾಡಿ ಕಳಿಸಿಕೊಟ್ಟಾಗಿದೆ. ಸರಿಸುಮಾರು ನಾವು ಏನು ಅಪೇಕ್ಷೆ ಪಟ್ಟಿದ್ವಿ ಆ ರೀತಿಯಾಗಿ ಗ್ರಾಮಸ್ಥರು ಬಂದು ಇಲ್ಲಿ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಅವರು ಸಹಿತ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೂ ಒಂದು ವಿಶ್ವಾಸವನ್ನ ದೃಢಪಡಿಸಿದ್ದಾರೆ. ಈ ಒಂದು ಹಂತದಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಇದೇ ರೀತಿಯಾಗಿ ನಾವು ಜನರ ಒಂದು ವಿಶ್ವಾಸಕ್ಕೆ ತಕ್ಕುದಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮುಂದೆ ನೀವು ಸಹಿತ ಮಾಡ್ತೀರಾ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ BN ಸ್ವಾಮಿ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಯೋಜನೆಯಡಿಯಲ್ಲಿ ಮಾಡಿರುವ ಕಾಮಗಾರಿಗೆ ಪುನಃ ಅದೇ ಕಾಮಗಾರಿಗೆ ಶಾಸಕರ ಅನುದಾನದಲ್ಲಿ ಪುನಃ 5 ಲಕ್ಷ ಹಣ ಪಡೆದಿರುವ ಗಂಭೀರ ಆರೋಪ ಕೋಲಾರ ಜಿಲ್ಲೆಯಲ್ಲಿ ಕೇಳಿಬಂದಿದೆ. ನಾರಮಾಕ್ಲಹಳ್ಳಿ ಗ್ರಾಮದ ಊರು ಮುಂದೆ ಕೆರೆ ಕಾಲು ನಿರ್ಮಾಣ ಕಾಮಗಾರಿ ಅಂತ ಶಾಸಕರ ಅನುದಾನದಲ್ಲಿ 5 ಲಕ್ಷ ರು ಬಿಲ್ಲು ಮಂಜೂರು ಮಾಡಿಕೊಂಡು ಬಿಲ್ ಪಡೆದಿರುತ್ತಾರೆ. ಯಾವುದೇ ಕೆಲಸ ನಿರ್ವಹದೆ ಈ ಕಾಮಗಾರಿಯನ್ನು ಗುತ್ತಿಗೆದಾರ ಬಿಲ್ ಪಡೆದಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಮಾತಾಡಿದ್ರೆ MLA ಶಾಸಕರು ಕಾಲ್ ಮಾಡ್ತಾರೆ, ನಾವು ಮಾಡಲೇಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕಲಪಲ್ಲಿ ಗ್ರಾಮದಲ್ಲಿ ಗ್ರಾಮದ ಅರಣ್ಯದಿಂದ ಕೆರೆಯ ತನಕ ಮುಂದುವರಿದ ಕಾಮಗಾರಿಯನ್ನ 2021-22ನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಕಾಮಗಾರಿ ಮಾಡಲಾಗಿದೆ. ಅದೇ ಕಾಮಗಾರಿಗೆ ಶಾಸಕರ ಅನುದಾನದ ಅಡಿಯಲ್ಲಿ ಗುತ್ತಿಗೆದಾರರಾದ ಒಳಗೇರನಹಳ್ಳಿ ಶಿವಾರೆಡ್ಡಿ ಎಂಬುವವರು ಕಾಮಗಾರಿಯನ್ನ ಮಾಡದೆ ನರೇಗಾ ಕಾಮಗಾರಿಯನ್ನೇ ಬಳಕೆ ಮಾಡಿಕೊಂಡು ಹೆಸರನ್ನ ಬದಲಿಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ನಾರಮಾಕಲಪಲ್ಲಿ ಗ್ರಾಮದ ಊರು ಮುಂದೆ ಕೆರೆ ಕಾಲುವೆ ನಿರ್ವಹಣಾ ಕಾಮಗಾರಿ ಎಂದು ಹೆಸರು ನಮೂದಿಸಿ 20/2/2024ರಲ್ಲಿ 5 ಲಕ್ಷ ಬಿಲ್ ಪಡೆದಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಶಾಸಕರಿಂದ ಅಧಿಕಾರಿಗಳಿಗೆ ಒತ್ತಡವನ್ನ ಸಹ ಏರುತ್ತಿದ್ದಾರೆ ಎಂದು ಗ್ರಾಮದ ವೆಂಕಟರಾಮರೆಡ್ಡಿ ಆರೋಪಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಗುತ್ತಿಗೆದಾರನ ಲೈಸೆನ್ಸ್ ಸಹ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ.
ನಾರ್ಮಕ್ಲಹಳ್ಳಿ ಗ್ರಾಮ, ರೋಣೂರು ಪಂಚಾಯಿತಿ. ನಾನು ನಿಮ್ಮಲ್ಲಿ ಮನವರಿಕೆಂದರೆ, ನಾವು MGNREGಯಲ್ಲಿ 2021-22ರಲ್ಲಿ ನಾರ್ಮಕ್ಲಹಳ್ಳಿ ಕೆರೆಯಿಂದ ನಾರ್ಮಕ್ಲ ಅರಣ್ಯದಿಂದ ಕೆರೆವರೆಗೂ ಕಾಲುವೆ ಕೆಲಸ ಮುಂದುವರೆದ ಕಾಮಗಾರಿ ಮತ್ತು ರಿವಿಟ್ಮೆಂಟ್ ಮಾಡಿದ್ದು, ಅದರ ಕಾಮಗಾರಿ ಮುಕ್ತಾಯ ಮಾಡಿರುತ್ತೇವೆ. ಅದೇ ಕಾಮಗಾರಿಗೆ ಶಾಸಕರ ಅನುದಾನದಲ್ಲಿ ಗುತ್ತಿಗೆದಾರರು ನಾರ್ಮಕ್ಲಹಳ್ಳಿ ಗ್ರಾಮದ ಊರು ಮುಂದೆ ಕೆರೆ ಕಾಲು ನಿರ್ಮಾಣ ಕಾಮಗಾರಿ ಅಂತ ಶಾಸಕರ ಅನುದಾನದಲ್ಲಿ 5 ಲಕ್ಷ ರು ಬಿಲ್ಲು ಮಂಜೂರು ಮಾಡಿಕೊಂಡು ಬಿಲ್ ಪಡೆದಿರುತ್ತಾರೆ. ಯಾವುದೇ ಕೆಲಸ ನಿರ್ವಹದೆ ಈ ಕಾಮಗಾರಿಯನ್ನು ಗುತ್ತಿಗೆದಾರ ಬಿಲ್ ಪಡೆದಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಮಾತಾಡಿದ್ರೆ MLA ಶಾಸಕರು ಕಾಲ್ ಮಾಡ್ತಾರೆ, ನಾವು ಮಾಡಲೇಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ. ಅದರಿಂದ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಗುತ್ತಿಗೆದಾರನ ಲೈಸೆನ್ಸ್ ರದ್ದು ಮಾಡಬೇಕಾಗಿ ನಿಮ್ಮಲ್ಲಿ ಮನವರಿಕೆ ಮಾಡುತ್ತೇವೆ. ಇಲ್ಲ ನೀವು ರದ್ದು ಮಾಡಿದ್ರೆ ಮುಂದಿನ ಎಲ್ಲ ಕಾಮಗಾರಿ ಇದೇ ಥರ ಮಾಡಿದ್ದು, ಹಲವಾರು ಕಾಮಗಾರಿಗಳು ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದು. ನಾರ್ಮಕ್ಲಹಳ್ಳಿ ಗ್ರಾಮದ ಊರು 2 ಕೊಳವೆ ಹೋಗಲಿದ್ದು, ಅದರಲ್ಲಿ 2 ಬೋರ್ವೆಲ್ ಬಿಡದೆ ನಾನು ಬೋರ್ವೆಲ್ ಮೋಟ್ರ್ಗಳು ಬಿಟ್ಟಿದ್ದೀನಿ ಅಂತ PDO ಹತ್ರ ಬ್ಲಾಕ್ ಮೇಲ್ ಮಾಡಿ 2 ಫೋಟೋಗಳು ತಗೊಂಡು ಅವು ವಾಟರ್ ಗ್ರಾಮ ನಿರ್ಮಾಣ ಇಲಾಖೆಗೆ ಬಿಲ್ಲನ್ನು ಸಲ್ಲಿಸಿರ್ತಾರೆ. ಅಲ್ಲಿ ನಾವು ಅರ್ಜಿ ಕೊಟ್ಟಾಗ ಅದು ಸ್ಟಾಪ್ ಆಗಿರುತ್ತೆ. ಆ ಮೋಟ್ರ್ಗಳು ಬಿಟ್ಟಿಲ್ಲ. ಮತ್ತು PDOಗೆ ಪ್ರೆಷರ್ ಮಾಡಿ ಲೆಟರ್ ಕೊಡಬೇಕು ಅಂತ ಪ್ರೆಷರ್ ಮಾಡಿದ್ರು. PDO ನೀವು ಬಿಟ್ಟಿಲ್ಲ ಮೋಟ್ರ್ಗಳು, ನಾನು ಲೆಟರ್ ಕೊಡಲ್ಲ ಅಂತ PDO ಹೇಳ್ತಾರೆ. ಇವಾಗ ಅದು ಬಿಲ್ ಅಲ್ಲಿ ಸ್ಟಾಪಲ್ಲಿದೆ. ಇದು ಬಿಲ್ಲು ಕಾಮಗಾರಿ ಅದು ಬಿಲ್ ಪಡೆದಿರುತ್ತಾರೆ. ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಸರ್ಕಾರದ ಹಣವನ್ನು ಗುಳು ಮಾಡ್ತಾ ಇರುವ ಅಧಿಕಾರಿಗಳಿಗೂ ಮತ್ತು ಕಾಂಟ್ರಾಕ್ಟ್ಗೂ ಬುದ್ಧಿ ಕಲಿಸಬೇಕು. ಮತ್ತು ನಾವು RTIಗೆ ಸಲ್ಲಿಸಿ 3 ತಿಂಗಳಾದರೂ ಅಧಿಕಾರಿಗಳು RTI ಕೊಡದೆ ಸತಾಯಿಸ್ತಾ ಇದ್ದಾರೆ. ನಾವು RTI ರೆಕಾರ್ಡ್ ಕೇಳಿ 3 ತಿಂಗಳಾಗಿದೆ. ನಾವು RTIಯಲ್ಲಿ ಕೇಳಿ ಅಧಿಕಾರಿಗಳು ರೆಕಾರ್ಡ್ ಕೊಡದೆ ಸತಾಯಿಸ್ತಾರೆ. ನಾವು ಈ ಕಾಮಗಾರಿ WA ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ, AW ಅವ್ರಿಗೂ ಮನವರಿಕೆ JA ಅವ್ರಿಗೂ ಮನವರಿಕೆ ಮಾಡಿಕೊಡ್ತೀವಿ. ಎಷ್ಟೇ ಮನವರಿಕೆ ಮಾಡಿದ್ರು ಅವರು ನಮಗೆ ಶಾಸಕರು ಕಾಲ್ ಮಾಡ್ತಾರೆ, ನಾವು ಮಾಡಲೇಬೇಕು ಅಂತ ಅವ್ರು ಹೇಳ್ತಾರೆ. ಈಗ ಗುತ್ತಿಗೆದಾರರು ಎಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡದೆ ಕಾಮಗಾರಿಗಳನ್ನು ಬಿಲ್ ಮಾಡಿಸ್ಕೊಂಡು ಕೋಟಿ ಹಣ ಗುಳು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರ ಹೆಸರು ಹೊಳಗೇರಿನಲ್ಲಿ ಶಿವಾರೆಡ್ಡಿ ಎಸ್. ಯಾವ ವರ್ಷದಲ್ಲಿ ಕಾಮಗಾರಿ ಮಾಡಿರುವಂಥದ್ದು, ಅವ್ರು ಬಿಲ್ ಪಡೆದಿರುವಂಥದ್ದು? ಅವ್ರು ಬಿಲ್ ಪಡೆದಿರುವುದು 20-2-2024ರಲ್ಲಿ. ನೀವು ಕಾಮಗಾರಿ ಮಾಡಿರುವಂಥದ್ದು? ನಾವು ಕಾಮಗಾರಿ ಮಾಡಿದ್ರು 2021-22. ಈ ವಿಚಾರವಾಗಿ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತಂದ್ರೆ? ಅಧಿಕಾರಿಗಳ ಗಮನಕ್ಕೆ ತಂದು RTIಯಲ್ಲಿ ಅರ್ಜಿನೂ ಕೇಳಿದ್ದೀವಿ. ಅವ್ರ ಅಧಿಕಾರಿಗಳು ನಾವು WAಗೆ ಗಮನಕ್ಕೆ ತಂದಿದ್ದೀವಿ, AW ಅವ್ರ ಗಮನಕ್ಕೆ ತಂದಿದ್ದೀವಿ, JA ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರು ನಮಗೆ ಮೇಲಿಂದ ಶಾಸಕರು ಒತ್ತಡ ಇದೆ, ನಾವು ಮಾಡಲೇಬೇಕು ಅಂತ ಅವ್ರು ಹೇಳ್ತಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. प्यार की राह में चलना Because men will be men. Seagram's Imperial Blue Packaged Drinking Water. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವೇ
ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೆಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 87626 9399. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ, ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7/12/2024 ರಿಂದ 8/12/2024 ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ 2024-25ನೇ ಸಾಲಿನ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ 35 ಮಂದಿ ವಕೀಲರು ವಿವಿಧ ಸ್ಥಾನಮಾನಗಳಿಗೆ ಪೈಪೋಟಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ 2024-25ನೇ ಮತ್ತು 2025-26ನೇ ಸಾಲಿನ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸಿಂಡಿಕೇಟ್ ಅಭ್ಯರ್ಥಿಗಳ ಚುನಾವಣೆ ನಡೆಯಿತು. ಮತದಾನ ಪ್ರಕ್ರಿಯೆ ಜಿಲ್ಲಾ ನ್ಯಾಯಾಲಯದ ವಕೀಲರ ಭವನದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಿತು. ಒಟ್ಟು 420 ಮತದಾರರ ಸಂಖ್ಯೆ ಹೊಂದಿದ್ದು, ಅದರಲ್ಲಿ 35 ಜನ ವಿವಿಧ ಸ್ಥಾನಮಾನಗಳಿಗೆ ಪೈಪೋಟಿ ನಡೆಸಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಆರಂಭವಾದ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ 3 ಗಂಟೆಯವರೆಗೂ ನಡೆಯಿತು. ಅಭ್ಯರ್ಥಿಗಳು ತಮಗೆ ಮತ ನೀಡುವಂತೆ ಮತದಾರರ ಬಳಿ ಕೇಳಿಕೊಂಡಿದ್ದು ವಿಶೇಷವಾಗಿತ್ತು. ಇನ್ನು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ವಕೀಲರಾದ KM ಗೋವಿಂದ ರೆಡ್ಡಿ, KH ತಮ್ಮೇಗೌಡ, R ಮಠಮಪ್ಪ, KV ಅಭಿಲಾಷ್ ನಡುವೆ ನೇರ ಪೈಪೋಟಿ ಎದುರಾಗಿದ್ದು, ಚುನಾವಣಾಧಿಕಾರಿಯಾಗಿ ಹಿರಿಯ ವಕೀಲರಾದ ಸುಬ್ರಹ್ಮಣಿ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ನಮ್ಮದು ಚಿಕ್ಕಬಳ್ಳಾಪುರ ವಕೀಲರ ಸಂಘದ
ಪದಾಧಿಕಾರಿಗಳ ಚುನಾವಣೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತದೆ. ಅದೇ ಪ್ರಕಾರ ಈ ಬಾರಿ 2024, 25, 26 ಸಾಲಿನ ಚುನಾವಣೆಯನ್ನು ಇವತ್ತು ನಡೆಸ್ತಾ ಇದ್ದೀವಿ. ಒಟ್ಟು ಮತದಾರರು 420 ಇದ್ದಾರೆ. ಒಟ್ಟು ಸ್ಪರ್ಧಿಗಳು 35 ಜನ ಇದ್ದಾರೆ. ಶಾಂತಿಯುತವಾಗಿ ವಕೀಲರ ಸಹಕಾರದಿಂದ ಮತದಾನ ನಡೀತಾ ಇದೆ. ಮುಂದೆ ಬರ್ತಕ್ಕಂಥ ಪದಾಧಿಕಾರಿಗಳು ವಕೀಲರಿಗೆ ಮತ್ತು ಕಿರಿಯ ವಕೀಲರಿಗೆ ಅವರು ಒಳ್ಳೆಯ ಒಂದು ಬೆಂಬಲ ಕೊಟ್ಟು ಅವರ ಶ್ರೇಯೋಭಿಲಾಷಿಗೆ ಅವರು ಪ್ರಯತ್ನ ಪಡ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ ಎಲ್ಲ ವಕೀಲರಿಗೂ ಇದೆ. ಚುನಾವಣೆ ಭಾಳ ಶಾಂತಿಯುತವಾಗಿ ನಡೀತಾ ಇದೆ, ಸ್ಪರ್ಧಾತ್ಮಕವಾಗಿದೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಚುನಾವಣೆ ವಾತಾವರಣ ಭಾಳ ಶಾಂತಿಯುತವಾಗಿದೆ. ಅಲ್ಲ, ಈ ಸಾರಿ 4 ತಂಡಗಳಿರೋದ್ರಿಂದ ಸ್ವಲ್ಪ ಉತ್ಸಾಹ ಜಾಸ್ತಿ ಇದೆ. ವಕೀಲರಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ. ಕೇವಲ ಚುನಾವಣೆಗೋಸ್ಕರ ಇವತ್ತು ಅವರು 4 ತಂಡಗಳಾಗಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಎಲ್ಲ ಸದಸ್ಯರು ಒಂದೇ ತಂಡ. ಸರ್, ಈಗ 8 ಗಂಟೆಗೆ ಪ್ರಾರಂಭ ಆಗಿದೆ. 2 ಗಂಟೆಗೆ ಮತದಾನ ಮುಗೀತದೆ. 3 ಗಂಟೆಯಿಂದ ಮತ ಎಣಿಕೆ ಪ್ರಾರಂಭ ಆಗ್ತದೆ. ಬಹುಶಃ ರಾತ್ರಿ 7 ಅಥವಾ 7:15 ಗಂಟೆಗೆ ಸಂಪೂರ್ಣ ಫಲಿತಾಂಶ ಹೊರಬೀಳಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಸ್ಎಫ್ಐ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ವಿತರಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎಸ್ಎಫ್ಐ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ವಿತರಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿಯಾದ ಸುರೇಶ್ ಬಾಬು ಮಾತನಾಡಿ, ರಾಜ್ಯದಲ್ಲಿ ಎನ್ಇಪಿ 2020 ಜಾರಿಯಾದ ನಂತರ ಸುಮಾರು 22ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಸುಮಾರು 51 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಅಂಕಪಟ್ಟಿ ವಿತರಣೆ ಮಾಡಿರುವುದಿಲ್ಲ. ಪ್ರಸ್ತುತ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಎನ್ಇಪಿ ರದ್ದುಗೊಳಿಸಿ ಎಸ್ಇಪಿ ಜಾರಿಗೊಳಿಸಿದೆ. ಆದರೆ ಎಸ್ಇಪಿ ವಿದ್ಯಾರ್ಥಿಗಳಿಗೂ ಸಹ ಅಂಕಪಟ್ಟಿ ಸಿಗುತ್ತಿಲ್ಲ. ಉನ್ನತ ವಿದ್ಯಾಭ್ಯಾಸಕ್ಕೆ ಅಂಕಪಟ್ಟಿ ಬೇಕಾಗಿರುವ ಕಾರಣ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯಗಳ ಹತ್ತಿರ ಹೋಗಿ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ವಿಶ್ವವಿದ್ಯಾನಿಲಯದ ಬಳಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಕೇಳಿಕೊಂಡು ಹೋದರೆ ಡಿಜಿಲಾಕರ್ನಲ್ಲಿ ಅಂಕಪಟ್ಟಿ ತೆಗೆದುಕೊಳ್ಳಿ ಎಂದು ತಿಳಿಸುತ್ತಿದ್ದಾರೆ. ಆದರೆ ಡಿಜಿಲಾಕರ್ನಲ್ಲಿಯೂ ಸಹ ಅಂಕಪಟ್ಟಿ ಸಿಗುತ್ತಿಲ್ಲ. ವಿದ್ಯಾರ್ಥಿಗಳು ಕೇಳಿದರೆ ತಾಂತ್ರಿಕ ಸಮಸ್ಯೆ ಇದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ಈ ಸಮಸ್ಯೆ UCCMS ಜಾರಿಗೆ ಬಂದ ದಿನದಿಂದ ಇದೇ ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಉಂಟಾಗುತ್ತಿದೆ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಸಹ ತೊಂದರೆ ಉಂಟಾಗುತ್ತಿದೆ ಎಂದರು. ನಮ್ಮ ಹೆಸರು ಸುರೇಶ್ ಬಾಬು ಅಂತ ಹೇಳ್ಬಿಟ್ಟು ಎಸ್ಎಫ್ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕೋಲಾರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತೇನು ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿ ಇವತ್ತು ಅನ್ಯಾಯ ಆಗ್ತಾ ಇದೆ. ವಿಷಯ ಬಂದು ಇವತ್ತು ಪದವಿ ವಿದ್ಯಾರ್ಥಿಗಳು 2021 ಕೂಡ ಎನ್ಇಪಿ ಜಾರಿ ಆಯಿತು. 2021-22 ಜಾರಿ ಆದಾಗಿಂದ ಕೂಡ ಇವತ್ತು ಪದವಿ ವಿದ್ಯಾರ್ಥಿಗಳಿಗೆ ಇವತ್ತು ಅಂಕಪಟ್ಟಿಗಳು ಅನ್ನೋದು ಇದು ಕೂಡ ಮುದ್ರಿಸಿಲ್ಲ. ಸುಮಾರು ರಾಜ್ಯದಲ್ಲಿ 50 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪದವಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪದವಿ ವಿದ್ಯಾರ್ಥಿಗಳೇ ಅಂಕಪಟ್ಟಿಗಳನ್ನ ಇವತ್ತು ಕೂಡ ಮುದ್ರಣ ಮಾಡಿಲ್ಲ ಸರ್ಕಾರಗಳು. ಇವತ್ತು ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರನ್ನ ಅಂಕಪಟ್ಟಿಗಳು ಕೇಳ್ತಾರೆ. ಆದರೆ ಇವತ್ತು ಇವರು ಸಿಸ್ಟಮ್ಗೆ ಹೋಗಿ ಸೈಬರ್ ಸೆಂಟರ್ಗಳಲ್ಲಿ ಪ್ರಿಂಟ್ಔಟ್ ತಗೊಂಡು ಅದ್ರ ಮೇಲೆ ಸೀಲ್ ಹಾಕ್ಸ್ಬಿಟ್ಟು ಇವತ್ತು ಕಳಿಸ್ತಾ ಇದ್ದಾರೆ. ಅಂಕಪಟ್ಟಿನ ಮುದ್ರಣ ಆಗಿಲ್ಲ. ಕಾನ್ವರ್ಗೇಷನ್ ಸರ್ಟಿಫಿಕೇಟ್ ಇದುವರೆಗೂ ಕೂಡ ಬಂದಿಲ್ಲ. ಯಾವ ವಿದ್ಯಾರ್ಥಿಗಳು ಕೂಡ ಯಾವುದೇ ಸಮ್ಮಗಳ ರಿಸಲ್ಟ್ ಆಗಿರ್ಬೋದು, ಇವತ್ತು ವಿಶ್ವವಿದ್ಯಾಲಯಗಳೇನಿದ್ದಾವೆ ಆ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಎಸ್ಎಫ್ಐನ ಡಿಮ್ಯಾಂಡ್ ಆಗಿದೆ. ಮತ್ತೆ ಅಂಕಪಟ್ಟಿಗೆ ಕೂಡಲೇ ಮುದ್ರಿಸಿ ವಿದ್ಯಾರ್ಥಿಗಳ ಅನುಕೂಲ ಮಾಡಬೇಕು. ಮತ್ತೆ UUCMS ಸಿಸ್ಟಮ್ ಏನಿದೆ ಅದು ತುಂಬಾ ಹಗರಣ ಆಗ್ತಾ ಇದೆ. ಇವತ್ತು UUCMS ಸಿಸ್ಟಮ್ನ ಇವತ್ತು ಬದಲಾವಣೆ ಮಾಡಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳು ಇವತ್ತು ಸೈಬರ್ ಸೆಂಟರ್ಗೆ ಹೋದ್ರೆ ನೆಟ್ವರ್ಕ್ ಇಲ್ಲ ಅನ್ನುವಂಥ ಇಶ್ಯೂ ಆಗಿರ್ಬೋದು, ಮತ್ತೆ ಫೀಸ್ ಕಟ್ಟುವಂಥ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಕೂಡ UUCMS ಸಿಸ್ಟಮ್ ಅನ್ನ ಇವತ್ತು ಹ್ಯಾಕಿಂಗ್ ಮಾಡುವಂಥ ದೃಷ್ಟಿಕೋನಕ್ಕೆ ಇವತ್ತು ಸರ್ಕಾರಕ್ಕೆ ಇವತ್ತು ಆಳ್ವಿಕೆಯನ್ನು ಮಾಡ್ತಾ ಇದೆ. ಇವತ್ತು ಅದಕ್ಕಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಇವತ್ತು ಕರ್ನಾಟಕ ರಾಜ್ಯದ ಕೂಡ ಒಂದು ದಿನದ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಅದರ ನೇತೃತ್ವದಲ್ಲಿ ಶ್ರೀನಿವಾಸಪುರ ತಾಲೂಕು ಸಮಿತಿಯಲ್ಲಿ ಇವತ್ತು ಒಂದು ಹೋರಾಟವನ್ನು
ಮಾಡ್ತಾ ಇದ್ವಿ. ಇವತ್ತು ಸರ್ಕಾರಗಳು ಎಚ್ಚೆತ್ಕೊಂಡು ಇವತ್ತು ಪದವಿ ವಿದ್ಯಾರ್ಥಿಗಳಿಗೆ ನಾವು SFS ಮುಂದೆ ಹೇಳ್ತಾ ಇದ್ವಿ, NEP ಬೇಡವೇ ಬೇಡ, NEP ರದ್ದಾಗಲಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಇವಾಗ ಜಾರಿ ಆದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಅದಕ್ಕೆ ಈ ಕೂಡಲೇ NEP ರದ್ದಾಗಬೇಕಾಗಿದೆ ಸಂಪೂರ್ಣವಾಗಿ. ಮತ್ತೆ USCMS ಸಿಸ್ಟಮ್ನ ಬದಲಾಯಿಸಬೇಕು. ಪದವಿ ವಿದ್ಯಾರ್ಥಿಗಳಿಗೆ 50 ಲಕ್ಷ ಒಂದು ವಿದ್ಯಾರ್ಥಿಗಳಿದೆ, ಅವ್ರಿಗೆ ಅಂಕಪಟ್ಟಿಗಳನ್ನ ಮುದ್ರಿಸಿ ಅದನ್ನು ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಭಾರತ ವಿದ್ಯಾರ್ಥಿ ಪರಿಷತ್ SFI ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಸರ್. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕಿಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಭಾರತ ದೇಶದಲ್ಲಿ ಮನುವಾದಿಗಳು ಮೀಸಲಾತಿಯನ್ನು ಗುರಿಯಾಗಿಟ್ಟುಕೊಂಡು ಸಂವಿಧಾನವನ್ನು ಬುಡಮೇಲು ಮಾಡಲು ದೊಡ್ಡ ಹುನ್ನಾರ ನಡೆಸುತ್ತಿದ್ದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರು ಒಗ್ಗೂಡಿ ಸಂವಿಧಾನವನ್ನು ಉಳಿಸಬೇಕು ಎಂದು ದಸಂಸ ತಾಲೂಕು ಸಂಚಾಲಕ SM ವೆಂಕಟೇಶ್ ಹೇಳಿದರು.
ಭಾರತ ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕೆಜಿಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂವಿಧಾನ ಪೀಠಿಕೆ ವಚನ ಮಾಡುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರಿಗೆ ಗೌರವ ಸೂಚಿಸಿದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮಾತನಾಡಿ, ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಭಾರತ ಸಂವಿಧಾನವು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲ ಜಾತಿ ಧರ್ಮದವರು ಸಹಬಾಳ್ವೆಯಿಂದ ಶಾಂತಿ ನೆಮ್ಮದಿಯಿಂದ ಸ್ವಚ್ಛವಾಗಿ ಜೀವನ ನಡೆಸಲು ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ರಚಿಸಿರುವ ಸಂವಿಧಾನವಾಗಿದೆ ಎಂದು ಸಂವಿಧಾನ ಕುರಿತು ಮನವರಿಕೆ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಜಯವಾಗಲಿ. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಜಯವಾಗಲಿ. ಜೈ 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 ಭೀಮ್. ಇವತ್ತು ಅದು ಜಾತಿ ಮತ ಪಕ್ಷ ಭೇದ ಎಲ್ಲವನ್ನ ಬಿಟ್ಟು ಇವತ್ತು ಭಾರತದ ಸಂವಿಧಾನವನ್ನ ಒಪ್ಕೊಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ಕೇವಲ ಮೀಸಲಾತಿಯನ್ನ ಟಾರ್ಗೆಟ್ ಮಾಡಿ ಇವತ್ತು ಸಂವಿಧಾನವನ್ನ ಬುಡಮೇಲು ಮಾಡ್ತಕ್ಕಂಥ ದೊಡ್ಡ ಹುನ್ನಾರ ಸಹ ಈ ದೇಶದಲ್ಲಿ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಇವತ್ತು ನಾವೆಲ್ಲ ಉಳಿಸ್ಕೊಳ್ಬೇಕು ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಒಗ್ಗೂಡಬೇಕಾಗಿದೆ. ಇವತ್ತು ಕೇವಲ ಇರ್ತಕ್ಕಂಥ 3% ಇರ್ತಕ್ಕಂಥ ಜನ ನಾವು ಅಸ್ಪೃಶ್ಯದಿಂದ ಬರ್ದಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಸಹ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಅವರು ಇವತ್ತು ನಾವೆಲ್ಲ ಇವತ್ತು ಸ್ವಚ್ಛವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಹೆಣ್ಣು ಮಕ್ಕಳು ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವದಿಂದ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಗಂಡು ಹೆಣ್ಣು ಭೇದ ಭಾವ ಇದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಮಾತ್ರ ಸಾಧ್ಯ. ಈ ಸಂದರ್ಭದಲ್ಲಿ ಟೇಕಲ್ ಹೋಬಳಿ ಸಂಚಾಲಕ ಉಳ್ಳೇರಹಳ್ಳಿ ಮುನಿರಾಜು, ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ತಾಲೂಕು ಸಂಘಟನಾ ಸಂಚಾಲಕ ನಾರಾಯಣಸ್ವಾಮಿ, ಅಂಬರೀಶ್ ಮೌರ್ಯ, ಶಿಕ್ಷಕರು ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಗೆದರೆ ಅರಣ್ಯ ಪ್ರದೇಶದಲ್ಲಿ ಇರುವ ಸಣ್ಣ ಮರಗಳ ಸಂಗ್ರಹಾಲಯ ಅಕ್ರಮ ಚಟುವಟಿಕೆಗಳ ತಾಣವಾಗುತ್ತಿದೆ ಎಂದು ಎಂಎಂಟಿವಿ ವಾಹಿನಿಗೆ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಮದ್ಯ ಸೇವನೆ ಮಾಡಿ ಬಿಸಾಡಿದ್ದ ಬಾಟಲ್ಗಳು, ಲೋಟಗಳು ಇದ್ದ ವಿಡಿಯೋ ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣವನ್ನ ತಲುಪಿತ್ತು. ಈ ಸಂಬಂಧ ಗೌರಿಬಿದನೂರು ವಲಯ ಅರಣ್ಯಾಧಿಕಾರಿ ಹಂಸವಿ ಅವರನ್ನ ಪ್ರಶ್ನಿಸಿದಾಗ, ನಮ್ಮ ಕಣ್ತಪ್ಪಿಸಿ ಈ ರೀತಿ ಆಗಿದೆ. ನನ್ನ ಗಮನಕ್ಕೆ ಬಂದ ತಕ್ಷಣವೇ ಸಿಬ್ಬಂದಿಗಳ ಮೂಲಕ ಸ್ಥಳವನ್ನು ಸ್ವಚ್ಛಗೊಳಿಸಿದ್ದೇವೆ. ಯಾವುದೇ ಅಕ್ರಮ ಚಟುವಟಿಕೆ ನಡೆದರೂ ಸಹ ನಮ್ಮ ಗಮನಕ್ಕೆ ಬರುತ್ತದೆ. ಈ ರೀತಿ ಮಾಡುವವರ ವಿರುದ್ಧ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಂದರೆ ಮರಗಳು ಕಟಾವಾಗಿರೋ ಮರಗಳು ಇಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದೀರಲ್ಲ, ಇದ್ರ ಬಗ್ಗೆ ನೀವು ಯಾವ ಥರ ಆ್ಯಕ್ಷನ್ ತೊಗೊಂಡಿದ್ದೀರಾ ಏನು ಅಂತ? ಇಲ್ಲ, ಇದು ಊರ್ ಬದಿ ಇರ್ತಕ್ಕಂಥ ಸರ್ಕಾರಿ ನಾಟ ಸಂಗ್ರಹಾಲಯ ಇದೆ. ಸ್ಥಳೀಯರಲ್ಲಿ ಇಲ್ಲಿ ಗ್ರಾಮಾರಣ್ಯ ಸಮಿತಿಗಳಿದೆ. ಜನರು ಕೂಡ ತುಂಬ ರೆಸ್ಪಾನ್ಸಿಬಲ್ ಆಗಿ ಅವರು ಇದು ಮಾಡ್ತಾರೆ. ಇಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೆದ್ರು ಇಮಿಡಿಯೇಟ್ ನಮಗೆ ಕಾಲ್ ಬರುತ್ತೆ. ಆಮೇಲೆ ಸ್ಟಾಫ್ ನಾವು ಎಲ್ಲ ನೈಟ್ ರೌಂಡ್ಸ್, ಡೇ ರೌಂಡ್ಸ್ ಎಲ್ಲದು ನಾವು ಮಾಡ್ತಾನೆ ಇರೋದ್ರಿಂದ ಯಾವುದೇ ಅಕ್ರಮಗಳಿಗೆ ಅವಕಾಶ ಇಲ್ಲ. ಆ ರೀತಿದು ಬಂದ್ರೂ ನಾವು ಕ್ರಮ ತಗೊಳ್ಲಿಕ್ಕೆ ಮುಂದಾಗ್ತೀವಿ ಯಾವಾಗಲೂ. ಈ ಜಾಗದಲ್ಲಿ ತುಂಬ ಮದ್ಯಪಾನ ಮಾಡ್ತಾರೆ ಅದು ಇದು ಅಂತ ಕೇಳಿ ಬರ್ತಾ ಇದೆ ಮೇಡಮ್. ಇದಕ್ಕೆ ನೀವು ಮುಂದೆ ಯಾವ ಥರ ಇದು ಮಾಡ್ತೀರಾ ಮೇಡಮ್? ಅಲ್ಲ, ಈ ದಿನದವರೆಗೂ ನಾವು ಯಾವಾಗಲೂ ಇಲ್ಲಿ ಟಿಂಬರ್ ಲಾಟಿಂಗ್ ಕೆಲಸ ನಡೀತಾ ಇರೋದ್ರಿಂದ ನಿರಂತರ ಸಿಬ್ಬಂದಿಗಳು ಇಲ್ಲಿ ಇದ್ದೇ ಇದ್ದೀವಿ. ಯಾವ್ದಾರು ಒಂದು ನೈಟ್ ಯಾವಾಗಲಾರು ನಮ್ಮ ಕಣ್ತಪ್ಪಿ ಆ ಕೆಲಸಗಳಾಗಿರ್ಬೋದು. ಈ ನಿಟ್ಟಲ್ಲಿ ನಾವು ಪೊಲೀಸ್ ಇಲಾಖೆಗೂ ಮಾತಾಡ್ಬಿಟ್ಟು ಸ್ಥಳೀಯರ ಆ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಇದು ಮಾಡೋದ್ರ ಬಗ್ಗೆ ಪೊಲೀಸ್ ಇಲಾಖೆಗೂ ಮಾತಾಡಿ ಕ್ರಮ ಏನು ಜರುಗಿಸ್ಬೋದು ನಾವು ನೋಡ್ತೀವಿ ಅದ್ರ ಬಗ್ಗೆ. ಓಕೆ ಮೇಡಮ್. ಒಟ್ನಲ್ಲಿ ಸಣ್ಣ ಮರಗಳ ಸಂಗ್ರಹಾಲಯ ಆದರೂ ಸಹ ಗೇಟ್ ಅಳವಡಿಸಿ ಗಸ್ತುದಾರರೊಬ್ಬರನ್ನ ನೇಮಿಸಿದ್ರೆ ಸಾರ್ವಜನಿಕರ ಆಸ್ತಿಗೆ ಮತ್ತಷ್ಟು ಭದ್ರತೆ ದೊರೆಯುವಂತಾಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ರೈತರ ಜೊತೆ ಆಗ್ರೋ ಮಾರಾಟಗಾರರ ಚೆಲ್ಲಾಟ, ರಾಜಾರೋಷವಾಗಿ ನಿಷೇಧಿತ ಕೀಟನಾಶಕಗಳ ಮಾರಾಟ. ಎಚ್ಚರ ರೈತರೇ, ಎಚ್ಚರ.
ಸಾರ್ವಜನಿಕ ಅರ್ಜಿ ವಿಲೇವಾರಿಯಲ್ಲಿ ನಿರ್ಲಕ್ಷ್ಯ, ಅಧಿಕಾರಿಗಳ ಕಳ್ಳಾಟ ಕಂಡ ಲೋಕಾಯುಕ್ತ ಎಸ್ಪಿ ಸೇವೆಯಿಂದ ಅಮಾನತುಗೊಳಿಸಲು ಖಡಕ್ ಸೂಚನೆ. ಕಾಮಗಾರಿ ಮಾಡದೆ ಬಿಲ್ ಪಾವತಿ ಆರೋಪ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ರೈತರಿಂದ ತನಿಖೆಗೆ ಒತ್ತಾಯ. 2024-25ನೇ ಸಾಲಿನ ವಕೀಲರ ಸಂಘದ ಚುನಾವಣೆ, 35 ಸ್ಥಾನಗಳಿಗೆ ಪೈಪೋಟಿ, ತೀವ್ರ ಕುತೂಹಲ ಮೂಡಿಸಿದ ಫಲಿತಾಂಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.